ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್, ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಹ್ಯಾಪಿಟಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋ ನೋಡಿ, ಚಾನಲ್ ನೋಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ಗೆ ಬರೋಣ ಸ್ನೇಹಿತರೆ. ಬನ್ನಿ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ರಿಸರ್ವೇಷನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಕೆಲವರಿಗೆ ರಿಸರ್ವೇಷನ್ ಯಾವ ಥರ ತಗೋಬೇಕು, ಯಾವ ಥರ ತಗೋತಿದ್ದಾರೆ ಅನ್ನೋದು ತುಂಬ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ನಮ್ಮ ಸ್ಟೇಟಲ್ಲಿ ಎಷ್ಟಿದೆ ರಿಸರ್ವೇಷನ್ನು, ಸೆಂಟ್ರಲ್ ಎಷ್ಟಿದೆ ರಿಸರ್ವೇಷನ್ನು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ರಿಸರ್ವೇಷನ್ನು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ, ಯಾವುದೇ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರು ಕೂಡ ಇಂತಿಷ್ಟು ಈ ಒಂದು ಜಾತಿಯವ್ರಿಗೆ ರಿಸರ್ವೇಷನ್ ಅಂತ ಇದ್ದೇ ಇರ್ತದೆ. ಕೆಲವ್ರಿಗೆ ಗೊತ್ತಿಲ್ಲ ಯಾವ ಜಾತಿಯವ್ರಿಗೆ ಎಷ್ಟು ರಿಸರ್ವೇಷನ್ ಇದೆ ಅಂತ, ತುಂಬ ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ. ಇದ್ರ ಬಗ್ಗೆನೇ ಇವತ್ತು ಮಾತಾಡ್ತಿದ್ದೀನಿ ಸ್ನೇಹಿತರೆ. ನಮ್ಮ ಸ್ಟೇಟಲ್ಲಿ ಬಂದು ಕರ್ನಾಟಕ ಸ್ಟೇಟಲ್ಲಿ ಯಾವುದೇ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರು ಕೂಡ ಎಸ್ ಸಿ ಅವ್ರಿಗೆ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನು ಕರಿತೀವಿ ನಾವು, ಎಸ್ ಸಿ ಅವ್ರಿಗೆ ಸ್ನೇಹಿತರೆ, ಎಸ್ ಸಿ ಅವ್ರಿಗೆ ಮಾತ್ರ 15% ಕೊಡಲೇಬೇಕು. ಅಂದರೆ 100 ಪೋಸ್ಟ್ ಕಾಲ್ ಮಾಡಿದ್ರೆ 15 ಪೋಸ್ಟು ಎಸ್ ಸಿ ಅವ್ರಿಗೆ ಕೊಡಲೇಬೇಕು. 15% ಅಂತ ಹೇಳಿದ್ರೆ ನೀವು 100ಇಂದನೇ ತಗೋಬೇಕು. 1,00,000 ಪೋಸ್ಟ್ ಏನಾದರೂ ಕಾಲ್ ಮಾಡಿದ್ರೆ 15,000 ಪೋಸ್ಟ್ನ ಎಸ್ ಸಿ ಅವ್ರಿಗೆ ಕೊಡಲೇಬೇಕು. ಇಷ್ಟೇ ರಿಸರ್ವೇಷನ್. ಅರ್ಥ ಆಯ್ತಾ ನಿಮಗೆಲ್ಲ ಸ್ನೇಹಿತರೆ? 100 ಪೋಸ್ಟು ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರೆ 15 ಪೋಸ್ಟು ಎಸ್ ಸಿ ಅವ್ರಿಗೆ ಕೊಡಲೇಬೇಕು. ಇಸೆ ರಿಸರ್ವೇಷನ್ ಎಸ್ ಸಿ. ಅರ್ಥ ಆಯ್ತಾ? ಎಸ್ ಸಿ ಅವ್ರು ಅರ್ಥ ಮಾಡ್ಕೊಂಡ್ರಾ? ಇನ್ನು ಎಷ್ಟಿಗೆ ಬಂದರೆ ಅವ್ರಿಗೆ 3% ಸ್ನೇಹಿತರೆ. 100 ಪೋಸ್ಟ್ ಕಾಲ್ ಮಾಡಿದ್ರೆ 3 ಪೋಸ್ಟ್ ಮಾತ್ರ 3. ಎಸ್ ಟಿ ಅವ್ರಿಗೆ ಯಾರ್ಯಾರು ನಾಯಕ ಜನಾಂಗ ಇದ್ದೀರಾ, ಎಸ್ ಟಿ ಯಾರ್ಯಾರು ಬರ್ತೀರಾ ಸ್ನೇಹಿತರೆ, ಅವ್ರಿಗೆ 3% ಮಾತ್ರ ರಿಸರ್ವೇಷನ್ ಇರೋದು ನಮ್ಮ ಕರ್ನಾಟಕ. ಅಂದರೆ ನಮ್ಮ ಗೌರ್ಮೆಂಟ್, ಕರ್ನಾಟಕ ಗೌರ್ಮೆಂಟಲ್ಲಿ, ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಬರೀ ಎಸ್ ಟಿ ಅವ್ರಿಗೆ 3% ಮಾತ್ರ ಇರೋದು. ಅರ್ಥ ಮಾಡ್ಕೊಂಡ್ರಾ? ಎಸ್ ಸಿ ಅವ್ರಿಗೆ 15%, ಎಸ್ ಟಿ ಅವ್ರಿಗೆ 3%. ಇನ್ನು ಸ್ನೇಹಿತರೆ, ಉಳಿದೆಲ್ಲ ಒ ಬಿ ಸಿ ಬರ್ತಾರೆ. ಯಾರ್ಯಾರು ಕ್ಯಾಟಗರಿ 1, 2A 2B 3A 3B ಮತ್ತು ಯಾರ್ಯಾರು ಒ ಬಿ ಸಿಗೆ ಬರ್ತೀರ ಸ್ನೇಹಿತರೆ, ಅವ್ರಿಗೆಲ್ಲ 32%. 32. ಅರ್ಥ ಮಾಡ್ಕೊಂಡ್ರಾ? ಇದು 32 + 15 ಎಷ್ಟಾಯಿತು ಸ್ನೇಹಿತರೆ? 32 3 35 + 15 ಟೋಟಲ್ 50. ಅಂದರೆ 100 ಪೋಸ್ಟ್ ಕಾಲ್ ಮಾಡಿದ್ರೆ 50 ಪೋಸ್ಟು ಕ್ಯಾಟಗರಿಗೆ ಕೊಡಬೇಕು, ಕ್ಯಾಟಗರಿಗೆ ಹಂಚಬೇಕು. ಅರ್ಥ ಆಯ್ತಾ ನಿಮಗೆಲ್ಲ? ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ 100 ಪೋಸ್ಟ್ ಏನಾದರೂ ಕಾಲ್ ಮಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ 50 ಭಾಗ ಇದು ಕ್ಯಾಟಗರಿ ವೈಸ್ ಕೊಡಬೇಕು, ಇನ್ನು 50 ಭಾಗ ಜನರಲ್ ಕೊಡಬೇಕು. ಜನರಲ್ ಮೆರಿಟ್ ಅಂತ ಏನು ಕರಿತೀವಿ ಅದನ್ನು ಇನ್ನು 50 ಭಾಗ ಕೊಡಬೇಕು. 1,00,000 ಪೋಸ್ಟ್ ಏನಾದರೂ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರೆ ಅದರಲ್ಲಿ 50,000 ಕ್ಯಾಟಗರಿಗೆ ಹಂಚಬೇಕು, ಇನ್ನು 50,000ನ ಜನರಲ್ಗೆ ಹಂಚಬೇಕು. ಈಗ KSRTC ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಇವಾಗ KSRTC ನೋಡಿ, ಮೊದಲು ಕಾಲ್ ಮಾಡಿದ್ದು DCOMC-ನ 2,545 ಪೋಸ್ಟು. ಇವಾಗ ಅವ್ರು ತೋರಿಸಿರೋಂಥದ್ದು 2,000 ಪೋಸ್ಟು ತಗೋತೀವಿ ಅಂತ. ಈಗ 2,000 ಪೋಸ್ಟಲ್ಲಿ ನೋಡಿ, ಎಸ್ ಸಿ ಅವ್ರಿಗೆ 300 ಪೋಸ್ಟ್ ಇದೆ. ಅಂದರೆ 1,000ಕ್ಕೆ 150 ಹಂಗೆ, 15% ಹಂಗೇನೆ. ಎಸ್ ಸಿ ಅವ್ರಿಗೆ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನು ಕರಿತೀವಿ, ಅವ್ರಿಗೆ ನೋಡಿ 150 ಪೋಸ್ಟು. 1,000ಕ್ಕೆ 150, 2,000ಕ್ಕೆ 300 ಪೋಸ್ಟು. ಅದೇ ರೀತಿ ಎಸ್ ಟಿ ಅವ್ರಿಗೆ ಏನು 3% ಇದೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲಿ ಸರ್ಕಾರಿ ಹುದ್ದೆ ಮೀಸಲಾತಿಯಲ್ಲಿ 3% ಅಂತ ಏನಿದೆ, ಅದಕ್ಕೆ ಅವ್ರಿಗೆ ನೋಡಿ ಕರೆಕ್ಟಾಗಿ 100ಕ್ಕೆ 3 ಹಂಗೆ ಅಂತ ಹೇಳಿದ್ರೆ 1,000ಕ್ಕೆ ಎಷ್ಟಾಯಿತು? 30. 2,000ಕ್ಕೆ 60 ಪೋಸ್ಟು, 60 ಚಿಲ್ಲರೆ ಅಷ್ಟೇ ಬರುತ್ತೆ ಸ್ನೇಹಿತರೆ. ಎಸ್ ಟಿ ಅವ್ರಿಗೆ ಯಾರು ನಾಯಕ ಜನಾಂಗ ಇದ್ದೀರಾ ಅವ್ರಿಗೆಲ್ಲ ಬರೋದೇ 3%. ನೋಡಿ, ಅವ್ರಿಗೆ 60% ಇದೆ. ಇನ್ನು ಒ ಬಿ ಸಿ ಅವ್ರಿಗೆ 32% ಇದೆ. 1,00,000 ಪೋಸ್ಟ್ ಕಾಲ್ ಮಾಡಿದ್ರೆ ನಾನು ಹೇಳಿದಾಗೆ 32,000 ಪೋಸ್ಟು ಒ ಬಿ ಸಿ ಅವ್ರಿಗೆ ಕೊಡಬೇಕು. ಒ ಬಿ ಸಿ ಅವ್ರು ಅಂತ ಹೇಳಿದ್ರೆ ನಾನು ಹೇಳಿದಾಗೆ 2A 2B ಕ್ಯಾಟಗರಿ 1 3A 3B ಯಾರ್ಯಾರು ಬರ್ತೀರಾ ಒ ಬಿ ಸಿಗಳು ಅವರೆಲ್ರಿಗೂ ಹಂಚಬೇಕು 32% ಅಂತ ಹೇಳಿದ್ರೆ 100 ಪೋಸ್ಟ್ ಏನಾದರೂ ಸರ್ಕಾರಿ ಹುದ್ದೆ ಕಾಲ್ ಮಾಡಿದ್ರೆ 32 ಪೋಸ್ಟು ಒ ಬಿ ಸಿ ಅವ್ರಿಗೆ ಕೊಡಬೇಕು. ಆ ಒ ಬಿ ಸಿಲಿಗೆ ಬರೋಂಥ ಕ್ಯಾಟಗರಿ ಯಾವುದಪ್ಪ ಅಂತ ಹೇಳಿದ್ರೆ 2A 2B ಕ್ಯಾಟಗರಿ 1 3A 3B ಮುಗಿದೊಂದು ಯಾವ್ಯಾವ ಇದ್ದೀರಾ ಅವರೆಲ್ಲ ಒ ಬಿ ಸಿ ಬರ್ತೀರಾ, ಅವ್ರಿಗೆ 32% ಕೊಡಲೇಬೇಕು. ಎಸ್ ಸಿ ಅವ್ರಿಗೆ 15% ಕೊಡಬೇಕು, ಎಸ್ ಟಿ ಅವ್ರಿಗೆ 3% ಕೊಡಬೇಕು ಸ್ನೇಹಿತರೆ. ಅರ್ಥ ಆಯ್ತಾ ನಿಮಗೆಲ್ಲ?
ಅದೇ ರೀತಿ ನೇಮಕಾತಿನೂ ಕೂಡ ಆಯಾ ರಿಸರ್ವೇಷನ್ನ ಆಯಾ ಕ್ಯಾಟಗರಿಗೆ ಹಂಚಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್, ಎಸ್ ಸಿ ಅವ್ರಿಗೆ ಹೆಂಗೆ ಹೊಡೆದ್ರು ಎಸ್ ಸಿ ಅವ್ರಿಗೆ ಕೊಡ್ತಾರೆ, ಅದು ಸುಳ್ಳು ಸ್ನೇಹಿತರೆ. ಎಸ್ ಟಿ ಅವ್ರಿಗೆ ಆಗುತ್ತೆ, ಎಸ್ ಸಿ ಎಸ್ ಟಿ ಅವ್ರಿಗೆ ಆಗುತ್ತೆ. ಈಗ ನೋಡಿ 2A ಯಾರ್ಯಾರು ಕುರುಬ ಜನಾಂಗ ಇದ್ದೀರಾ, 2A ಕ್ಯಾಟಗರಿಗೆ ಯಾವ್ಯಾವ ಜನಾಂಗ ಬರ್ತೀರಾ ಸ್ನೇಹಿತರೆ, ಅವ್ರಿಗೂ ಕೂಡ ರಿಸರ್ವೇಷನ್ ಅಪ್ಪಾಗಿದೆ, ಜಾಸ್ತಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಆಧಾರಿತ ಮೇಲೆ ರಿಸರ್ವೇಷನ್ನ ಕೊಡಬೇಕು. ಯಾವುದು ಜನಸಂಖ್ಯೆ ಜಾಸ್ತಿ ಇದೆಯೋ ಅವ್ರಿಗೆ ರಿಸರ್ವೇಷನ್ನ ಜಾಸ್ತಿ ಮಾಡಬೇಕು. ಹಾಗಾಗಿ 2A ಕ್ಯಾಟಗರಿ ಜಾಸ್ತಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ರಿಸರ್ವೇಷನ್ ಜಾಸ್ತಿ ಇದೆ. OBC ಒಳಗೆ ಸ್ನೇಹಿತರೆ ಅರ್ಥ ಮಾಡ್ಕೊಂಡ್ರಾ, OBC ಒಳಗೆ ರಿಸರ್ವೇಷನ್ನು 2A ಕ್ಯಾಟಗರಿಗೆ ಜಾಸ್ತಿ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಅದು ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆ ರಿಸರ್ವೇಷನ್ನ ಜಾಸ್ತಿ ಮಾಡಬೇಕು. ಹಾಗಾಗಿ 2A ಕ್ಯಾಟಗರಿ ಅವರು ಜಾಸ್ತಿ ಜನಸಂಖ್ಯೆ ಇದ್ದಾರೆ, ಹಾಗಾಗಿ ಅವ್ರಿಗೆ OBC ಒಳಗೆ ಅವ್ರಿಗೆ ರಿಸರ್ವೇಷನ್ನು ಜಾಸ್ತಿ ಇದೆ. ಹೆಚ್ಚು ಕಮ್ಮಿ ಅವ್ರಿಗೂ ಕೂಡ 300 298 300 ರಿಸರ್ವೇಷನ್ ಇದೆ. ಬಾಕಿ ಅವ್ರಿಗೆಲ್ಲ ಕಮ್ಮಿ ಇದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದೇ ವಾಸ್ತವ, ಇದೇ ಸತ್ಯ. ಯಾರು ಕೂಡ ತಪ್ಪು ತಿಳ್ಕೊಬಾರ್ದು ಸ್ನೇಹಿತರೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಬಾಯ್ ಬಾಯ್. ಈ ವಿಷಯನ ಎಲ್ರಿಗೂ ಶೇರ್ ಮಾಡಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ತಪ್ಪು ತಿಳ್ಕೊಬಾರ್ದು. ಎಲ್ರಿಗೂ ಯಾರಿಗೂ ಗೊತ್ತಿಲ್ಲ ಅವರೆಲ್ಲ ಶೇರ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ.